ಭ್ರಮರಂಬಿಕೆಯನ್ನ ಮನಸಾರೆ ವಂದಿಸಿಕೊಳ್ಳುತ್ತಾ ಈ ಜಾಗವನ್ನ ಸಕಲರನ್ನ ಪಡೆಯುವ ದೇವರುಗಳಿಗೆ ಅಡ್ಡ ಬೀಳುತ್ತಾ ಎರಡನೇ ದಿನದ ಪಂದ್ಯಕೂಟವನ್ನು ಆರಂಭಿಸಿಕೊಳ್ತಾ ಇದ್ದಾವೆ. ಈಗಾಗಲೇ ದಿನದ ಮೊದಲ ರೋಚಕ ಪಂದ್ಯ ಡೂ ಆರ್ ಡೈ ಪಂದ್ಯಾಟದಲ್ಲಿ ಒಂದೆಡೆ SMS ಬ್ರಹ್ಮಾವರ, ಮತ್ತೊಂದೆಡೆ ಸೆಂಟ್ ಅಲೋಸಿಯಸ್ ಅಕಾಡೆಮಿ. ಈಗಾಗಲೇ ಅದರಸಿದ ನನ್ನ ಚಿಮ್ಮಿಗೆಯನ್ನು ಗೆದ್ದುಕೊಂಡಂತಹ ಸೆಂಟ್ ಅಲೋಸಿಯಸ್ ಅಕಾಡೆಮಿ ಮೊದಲ ಆಯ್ಕೆಯಾಗಿ ದಂಡಗತನವನ್ನು ನೆಚ್ಚಿಕೊಳ್ತಾ ಇದೆ. ಕ್ರಿಕೆಟ್ನಲ್ಲೂ ಆತಿದೆ. ಅದರಸಿದ ನನ್ನ ಚಿಮ್ಮಿಗೆಯನ್ನು ಗೆದ್ದರೆ ಪಂದ್ಯವನ್ನ ಅರ್ಧ ಗೆದ್ದ ಹಾಗೆ ಎನ್ನುವ ಮಾತಿದೆ. ಆದರೆ ಮೈದಾನದ ಒಳಭಾಗದಲ್ಲಿ ನಡೆಯುವ ವಿದ್ಯಮಾನಗಳು ಬೇರೆನೇ ಇದೆ. ಕಾಯಬೇಕಾಗಿದೆ. ಕೌತುಕ ಮನೆ ಮಾಡಿದೆ. ಕಾತರ ಗರಿಗೆ ತರಿದೆ. ಮೊದಲ ಚೆಂಡಿಗಾಗಿ ಜರ್ಸಿ ನಂಬರ್ 24ರಲ್ಲಿ ಕುಸುಮನ ಪ್ರಯೋಗ ಆಗ್ತಾ ಇದೆ. ಶೇಖರ್ ಮೇಲ್ಭಾಗದಲ್ಲಿ ಲೆಫ್ಟ್ ಡ್ರೈವ್ ಆಗಿ ಪ್ರಯತ್ನಗಳು ಬರ್ತಾ ಇದೆ. 1 ಬೌನ್ಸ್ 2 ಬೌನ್ಸ್ ಬೌಂಡರಿಗಳು ಬರ್ತಾ ಇದೆ. ರಶ್ಮಿತಾ ಆರಂಭಿಕ ಪವರ್ ಪ್ಲೇಯ ಲಾಭವನ್ನ ಎರಡೂ ಕೈಗಳಲ್ಲಿ ಬಾಚಿಕೊಳ್ತಾ ಇದ್ದಾರೆ. ಇತ್ತೀಚಿನ ಕೆಲವೊಂದು ICCಯ ನಿಯಮಗಳು ಎಸೆತಗಾರರಿಗೆ ಮಾರಕ ಆಗ್ತಾ ಇದೆ. ಬಹುಶಃ ಪವರ್ ಪ್ಲೇ, ಫೀಲ್ಡರ್ ರಿಸ್ಟ್ರಿಕ್ಷನ್, ಈ ರೀತಿಯ ನಿಯಮಗಳು ICCಯ ಕೆಲವೊಂದು ನಿಯಮಗಳು ಕ್ರಿಕೆಟ್ಗೆ ಸ್ವಲ್ಪ ಮಟ್ಟಿಗೆ ಮಾರಕ. ಮತ್ತೆ ಕುಸುಮ ಏಮದೇ ದಾಂಡಗರನ್ನ ವಂಚಿಸಿದಂತ ಚೆಂಡು ಗೂಟರಕ್ಷಕನ್ನ ಕೂಡ ವಂಚಿಸಿಕೊಳ್ತಾ ಇದೆ. ತನ್ಮೂಲಕವಾಗಿ ಇತರೆ ಓಟಗಳು ಬ್ಯಾಟ್ ಮುಖೇನವಾಗಿ ಒಂಟಿ ಓಟಗಳು ಬರ್ತಾ ಇದೆ. ತನ್ನ ಓಟ ಮೊತ್ತ 5ಕ್ಕೆ ನಾಲ್ಕು. ಪ್ರಥಮ ಓವರ್ ಚಾಲ್ತಿಯಲ್ಲಿ ಮೊದಲ ವಿಕೆಟ್ನ ಜೊತೆಗಾರಿಕೆ, ಮೊದಲ ಓವರ್ ಚಾಲ್ತಿಯಲ್ಲಿ ಎಲ್ಲವೂ ಕೂಡ ಒಂದರ ನಂಟಿನಲ್ಲಿ ಸಾಗ್ತಾ ಇದೆ. ಪಾಂಪೆ ಕಾಲೇಜಿನ ಈ ಒಂದು ಬೃಹತ್ ಮೈದಾನದಲ್ಲಿ ಈ ಭಾಗದಲ್ಲಿ ಮೊದಲ ಬಾರಿಗೆ KFCಯ ವಿನೂತನ ಪ್ರಯೋಗ, ಮಹಿಳಾ ಕ್ರಿಕೆಟ್ ಅನ್ನು ಉತ್ತೇಜಿಸುವ ಸಲುವಾಗಿ, ಕ್ರಿಕೆಟ್ ಅನ್ನು ಬೆಳೆಸುವ ಸಲುವಾಗಿ ಈ ಭಾಗದಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದಂತ KFC ಕಿನ್ನಿಗೋಡಿ KPL 2023ಕ್ಕಾಗಿ ಮಹಿಳಾ ಕ್ರಿಕೆಟ್ ಆಯೋಜನೆಯನ್ನು ಮಾಡಿಕೊಳ್ತಾ ಇದೆ. ಫುಲ್ ಟಾಸ್ 4 ಓಟಗಳು ಬೌಂಡರಿ ಮುಖ್ಯ ಬರ್ತಾ ಇದ್ದ ಎಡಗೈ ದಾಂಡಿಗರ್ತಿ ತಪಸ್ವಿನಿ ಮುಖ್ಯವಾಗಿ ಈ ಬಾರಿ ಕಳೆದ ದಿನಕ್ಕೆ ಹೋಲಿಸಿದ್ರೆ ಇವತ್ತಿನ ದಿನ ಸೆಂಟ್ ಅಲೋಸಿಯಸ್ ಅಕಾಡೆಮಿ ಬಹಳಷ್ಟು ಪ್ರಯೋಗಗಳನ್ನು ಮಾಡ್ತಾ ಇದೆ. ಪ್ರಯೋಗಗಳ ಯಶಸ್ಸು ಕೂಡ ಕಾಣ್ತಾ ಇದೆ. ಆರಂಭಿಕ ಹಂತದಲ್ಲಿ ಬದಲಾವಣೆ ರೂಪದಲ್ಲಿ ತಪಸ್ವಿನಿ ಅದೇ ರೀತಿ ರಶ್ಮಿತಾ ಜೋಡಿಯ ಪರಿಚಯ ಮಾಡ್ತಾ ಇದೆ. ಇವತ್ತಿನ ಚಿತ್ರನ ಅನುಪಸ್ಥಿತಿ ಕಾಡ್ತಾ ಇದೆ ಬಹುಶಃ SMS ಗೆ. ಮಧ್ಯೆ ಚುರುಕಿನ ಗತಿಯ ಓಟಗಳು ಬರ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ತಡೆ ಓಟ ಮೊತ್ತ 10 ದಶಕದ ಪೂರೈಕೆಯನ್ನು ಕಾಣ್ತಾ ಇದೆ. ರಶ್ಮಿತಾ ವೈಯಕ್ತಿಕ ಮೊತ್ತ 5, ತಪಸ್ವಿನಿ ವೈಯಕ್ತಿಕ ಮೊತ್ತ 5. ಒಂದು ಬೌಂಡರಿಗಳ ಸಹಾಯದೊಂದಿಗೆ ಇರುವರು ಬ್ಯಾಟರ್ಗಳು ಬಹಳಷ್ಟು ಭದ್ರ ಅಡಿಪಾಯವನ್ನು ಹಾಕುವ ನಿಟ್ಟಿನಲ್ಲಿ ಚೆಂಡು ಸೀಮಾರೆ ಕೇಂದ್ರದಲ್ಲಿ ಬಹುಶಃ ಕ್ಯಾಚ್ ಔಟ್. ತನ್ಮೂಲಕವಾಗಿ ಮೊದಲ ಯಶಸ್ಸು, ಮೊದಲ ಬ್ರೇಕ್ ಥ್ರೂ ಸೆಂಟ್ ಅಲೋಸಿಯಸ್ ಅಕಾಡೆಮಿಗ. ಮೊದಲ ಸಂಭ್ರಮ ಸಡಗರ ಕಂಡು ಬರ್ತಾ ಇದೆ ಅಲೋಸಿಯಸ್ ಪಾಳಯದಲ್ಲಿ. ತನ್ಮೂಲಕವಾಗಿ ಹುದರಿಯಾಗತವನ್ನ ಕಾಣ್ತಾ ಇದೆ. ಆರಂಭಿಕ ಬೌಂಡರಿಯನ್ನು ಸಿಡಿಸಿದ ದಾಂಡಿಗಾರ್ತೆ ರಶ್ಮಿತಾ ಬ್ಯಾಕ್ ಇನ್ ಟು ಪವಲಿಯನ್. ಹೊಸ ಕ್ರಮಾಂಕದ ಆಟಗಾರ್ತೆ ದಿವ್ಯಾ ನಿನ್ನೆ ದಿನ ಭರ್ಜರಿ ಆಟವನ್ನು ಆಡಿದಂತ ಆಟಗಾರ್ತೆ ದಿವ್ಯಾ. ಕರ್ನಾಟಕದಾರಿ ದಿವ್ಯಾ ಇವತ್ತಿನ ದಿನ ಯಾವ ರೀತಿ ಆಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೇನಿಯಲ್ ವಿಟೋರಿ ಕನ್ನಡಕವನ್ನು ಧರಿಸಿ ಆಡ್ತಾ ಇದ್ರು. ಅನಿಲ್ ಕುಂಬ್ಳೆ ಪ್ರಾರಂಭಿಕ ಹಂತದಲ್ಲಿ ಈ ಮತ್ತೆ ಬೀಸುವ ಪ್ರಯತ್ನ ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಲೆಫ್ಟ್ ಚೆಂಡು ಅಪಾಯದ ಮಧ್ಯೆ ಒಂಟಿ ಓಟಗಳು ಬರ್ತಾ ಇದೆ. ಚುರುಕಿನ ಗತಿಯ ಕ್ಷೇತ್ರ ರಕ್ಷಣೆ. ಸೆಂಟ್ ಅಲೋಸಿಯಸ್ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಪಂದ್ಯವನ್ನು ಗೆಲ್ಲಲೇಬೇಕು ಎನ್ನುವಂತ ಉತ್ಸಾಹದಲ್ಲಿ ಆಡ್ತಾ ಇದೆ. ಓವರ್ನ ಮುಕ್ತಾಯ.
ಮೊದಲ ಓವರ್ನಲ್ಲಿ 11 ಓಟಗಳು ಬರ್ತಾ ಇದೆ ಪವರ್ ಪ್ಲೇ ಅಲ್ಲಿ. ನಾಯಕಿ ಜೋಮಾಲ್ ಮುಖ್ಯವಾಗಿ ಜರ್ಸಿ ನಂಬರ್ 1 ಸ್ಟ್ರೈಕರ್ ನಲ್ಲಿ ದಿವ್ಯಾ. ಬೌಲಿಂಗ್ ರನ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಎಡಬಿಟ್ಟು ನೀಳಕ್ಕಾದ ಎಸೆತಗಾರ್ತಿ ಜೋಮಾಲ್. ಭಾರತೀಯ ತಂಡದಲ್ಲಿ ವೇಗದ ಎಸೆತಗಾರ್ತಿ ಜುಲಾನ್ ಗೋಸ್ವಾಮಿ. ಈ ಮಧ್ಯೆ ಕ್ಲೀನ್ ಬೌಲ್ಡ್ ಜುಲಾನ್ ಗೋಸ್ವಾಮಿ ಹೆಸರು ನೆನಪಿಸಿದ ಹಾಗೆ ಜಮಾಲ್ ಕೂಡ ಗೋಸ್ವಾಮಿ ತರ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕ 2ನೇ ಹುದ್ದರಿ ಕಳೆಕೊಳ್ತಾ ಇದೆ. SMS ಬ್ರಹ್ಮ ಅವರ ಸ್ವಲ್ಪ ಮಟ್ಟಿಗೆ ಆಘಾತಕಾರಿ ಆರಂಭವನ್ನ ಕಾಣ್ತಾ ಇದೆ. KK ಕಲರವ ಸಂಭ್ರಮ ಸಡಗರ ಮನೆ ಮಾಡ್ತಾ ಇದೆ. ಸೈಂಟ್ ಎಲೋಸಿಯಸ್ ಪಾಳೆಯ ವಿಜೃಂಭಿಸ್ತಾ ಇದೆ. ಮೊದಲ ಹಂತದ ಸ್ಪಷ್ಟ ಮೇಲುಗೈಯನ್ನು ದಾಖಲಿಸಿಕೊಳ್ತಾ ಇದೆ ಎಲೋಸಿಯಸ್. ನಾಣಚಿಮ್ಗೆ ಅದೃಶ್ಯವನ್ನು ಕಿತ್ತುಕೊಂಡಿದ್ದ SMS ಬ್ರಹ್ಮ ಅವರ ಮೊದಲ ಆಯ್ಕೆಯಾಗಿ ದಾಂಡಗತನವನ್ನು ಆಯ್ಕೆ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಮಾಡಿಕೊಳ್ತಾ ಇದೆ. ಆದರೂ ಆಟ ಇನ್ನೂ ಮುಗಿದಿಲ್ಲ. ಮ್ಯಾಚ್ ಈಸ್ ನಾಟ್ ಎಟ್ ಓವರ್. ಈ ಮಧ್ಯೆ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಕಾಣ್ತಾ ಇದೆ. ಶಾರ್ಟ್ ಸಿಂಗ್ ಬರೀ ಹೊಸ ಕ್ರಮಾಂಕದ ಬ್ಯಾಟರ್ ಕಿಮ್ ಪರಿಚಯವನ್ನು ಕಾಣ್ತಾ ಇದೆ. ಈ ಮಧ್ಯೆ ಸುಂದರತೆ ಹೊಡೆತ ಜಾನ್ ಆಟ ಒಂಟಿ ಓಟದಲ್ಲೇ ಅಂಡರಾಮ್ ಶೈಲಿಯ ಎಸೆತಗಾರಿಕೆ. ಕ್ರಿಕೆಟಿಗರಿಗೂ ಬಹಳಷ್ಟು ಸಮಸ್ಯೆಗಳು. ಫ್ರೋಜನ್ ಶೋಲ್ಡರ್, ಟೆನ್ನಿಸ್ ಎಲ್ಬೋ, ಈ ರೀತಿಯ ಸಮಸ್ಯೆಗಳು ಬಹಳಷ್ಟು ಆಟಗಾರರನ್ನು ಕಾಯ್ತಾ ಇದೆ. ಬಹುಶಃ ಟೆನ್ನಿಸ್ ಎಲ್ಬೋ ನಂತರ ಬಂದ ನಂತರ ತೆಂಡೂಲ್ಕರ್ ಭವಿಷ್ಯ ಮುಗಿದಿದೆ ಎನ್ನುವಂತ ಮಾತಿತ್ತು. ಆದರೆ ಹಠ ಸಾಧನೆ ಮುಖ್ಯವಾಗಿ ತೆಂಡೂಲ್ಕರ್ ಟೆನ್ನಿಸ್ ಎಲ್ಬೋದ ನಂತರ 37 ಶತಕವನ್ನು ದಾಖಲಿಸಿದ್ರು. ಈ ಮಧ್ಯೆ ನೋ ಬಾಲ್ ಅನ್ನೋದು ತೀರ್ಮಾನ. ಮೊದಲ ನೋ ಬಾಲ್, ನಿಯಮದ ಉಲ್ಲಂಘನೆ. ಫ್ರೀ ಹಿಟ್ನ ಲಾಭ. ತಂಡ ಒಟ್ಟು ಮೊತ್ತ ಕ್ರಿಕೆಟ್ ಜಗತ್ತುಗೊಂಡ ದುರದೃಷ್ಟ ಸಂಖ್ಯೆ 13 ಕಾಣ್ತಾ ಇದೆ. ಮತ್ತೆ ಬೀಸುವ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಮಟ್ಟಿಗೆ ಸ್ವೀಪ್ ಜಾಬ್ ಮಾಡೋ ಪ್ರಯತ್ನ, ಗುಡಿಸಾಡುವ ಪ್ರಯತ್ನಗಳು ಬರ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ತಪಸ್ವಿನಿ ವೈಯಕ್ತಿಕ ಮೊತ್ತ 6 ಕಂಡ್ರೆ ತಂಡದ ಒಟ್ಟು ಮೊತ್ತ 14. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಕುಸುಮ. ಮತ್ತೆ ಜೋಮಾಲ್. ಈ ಮಧ್ಯೆ ಅಡ್ಡ ಚೆಂಡು. ಸ್ವಲ್ಪ ಮಟ್ಟಿಗೆ ವ್ಯಾಯಾಮದಲ್ಲಿ ತೀರ್ಪುಗಾರ ದೀಕ್ಷಿತ್. ಮಂಗಳೂರು ಭಾಗಂಡದ KSE ಆಗಿ ಅಧಿಕೃತ ತೀರ್ಪುಗಾರರು, ಅಂಗೀಕೃತ ಅಂಪೈರ್ಗಳು ಈ ಪ್ಯಾನಲ್ ಕೋಡ್ ಈ ಒಂದು ಮೈದಾನದಲ್ಲಿ ಕರ್ತವ್ಯ ನಿಭಾವಣೆ ಮಾಡ್ತಾರೆ. ದಿನೇಶ್ ಆಚಾರ್ಯ ಕುಳೈ ಮಂಗಳೂರು, ಕಾರ್ತಿಕ್ ಮಂಗಳೂರು. ಈ ಮಧ್ಯೆ ಲಾಫ್ಟ್ ಡ್ರೈವ್ ಮಾಡೋ ಪ್ರಯತ್ನಗಳು ಬರ್ತಾರೆ. ಡೀಪ್ ಸ್ಕಾರ್ ಲೆಗ್ ಮೇಲ್ಭಾಗದಲ್ಲಿ ಒಂಟಿ ಓಟಗಳು, ಚುರುಕಿನ ಗತಿಯ ಒಂಟಿ ಓಟ ಮುಖ್ಯವಾಗಿ ತಂಡ ಒಟ್ಟು ಮೊತ್ತ 16. ಲೈವ್ ಸ್ಕೋರ್ ಅಪ್ಡೇಟ್ ಮಾಡ್ತಾ ಇದ್ದಾರೆ ಮಿಥುಲ್ ಬ್ರಾಕ್ಸ್. ಅದೇ ರೀತಿ ಪಂದ್ಯಕೂಟದ ನೇರ ಪ್ರಸಾರ ಮಾಡಿಕೊಳ್ತಾ ಇದೆ M9. ವಿಶಾಲವಾದಂತಹ ಪಾಂಪೆ ಕಾಲೇಜ್ ಮೈದಾನದಲ್ಲಿ ಇವತ್ತಿನ ದಿನ ಪಾಂಪೆ ಕಾಲೇಜ್ ವಿದ್ಯಾರ್ಥಿನಿ ಕೃಪಾ ಸೆಕೆಂಡ್ BA ವಿದ್ಯಾರ್ಥಿನಿ ಆಡ್ಲಿಕ್ಕಿದ್ದಾರೆ. ಈ ಮಧ್ಯೆ ಅಡ್ಡ ಚೆಂಡು. ತಂಡದ ಒಟ್ಟು ಮೊತ್ತ 17. ಸತ್ರೆ ಬೇಕತ್ರೆ. ಈ 17 ಯಾರಿಗೆ ಮಾರಕ, ಯಾರಿಗೆ ಪೂರಕ ನೋಡಬೇಕಾಗಿದೆ. ಗಣೇಶ್ ಅವರ ಸಾರಥ್ಯದಲ್ಲಿ ಪ್ರವೀಣ್ ಅವರ ಮುಂಚೂಣಿ ನೇತೃತ್ವದಲ್ಲಿ
ಕೆಎಸ್ಸಿಯ ಸಮಾನ ಮನಸ್ಕ ತಂಡವನ್ನು ಕಟ್ಟಿಕೊಂಡು ಈ ಭಾಗದಲ್ಲಿ ಕೆಪಿಎಲ್ 2023 4ನೇ ಆವೃತ್ತಿಯ ಪಂದ್ಯಾಟ. ಮೊದಲ 3 ಸಾಲಿನಲ್ಲಿ ಪುರುಷರ ವಿಭಾಗದ ಪಂದ್ಯಾಟ. ಮತ್ತೆ ನೋ ಬಾಲ್ ಪುರುಷರ ವಿಭಾಗದ ಪಂದ್ಯಾಟವನ್ನು ಮೊದಲ ಬಾರಿಗೆ ಕಟೀಲು ಸಿಟ್ಲ ಮೈದಾನದಲ್ಲಿ, 2 ಬಾರಿ ಐಕಳ ಶಕ್ತಿ ಕಲ್ಯಾಣಿ ಮೈದಾನದಲ್ಲಿ, ಈ ಬಾರಿ ಬೊಂಬೆ ಕಾಲೇಜ್ ಐಕಳ ಮೈದಾನದಲ್ಲಿ ಮಹಿಳಾ ಕ್ರಿಕೆಟ್ ಆಯೋಜನೆ. ಹೊಸತನದ ಕನಸು ಕಂಡಂತ ತಂಡ, ಬಹಳಷ್ಟು ಕ್ರಿಕೆಟ್ಗಳನ್ನು ಬೆಳೆಸಿದಂತ ಸಂಸ್ಥೆ. ಮತ್ತೆ ನೋ ಬಾಲ್. ನಿರಂತರ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಜುಮಾಲ್. ಅದೇ ರಾಗ ಅದೇ ಹಾಡು, ತಪ್ಪಿನ ಮೇಲೆ ತಪ್ಪು, ತಪ್ಪನ್ನು ತಿದ್ದಿಕೊಳ್ಬೇಕಾಗಿದೆ. ಕ್ರಿಕೆಟ್ನಲ್ಲಿ ಕಲಿಯುವುದು ಬಹಳಷ್ಟು ಇದೆ. ಆ ನಿಟ್ಟಿನಲ್ಲಿ ಬೆಳೆಯುವ ಪ್ರತಿಭೆಗಳು ತಪ್ಪನ್ನು ತಿದ್ದಿಕೊಂಡು ಎತ್ತರಕ್ಕೆ ಏರುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ತಡ ಒಟ್ಟು ಮೊತ್ತ 20. ಸ್ವಲ್ಪ ಮಟ್ಟಿಗೆ ನಿಧಾನಗತಿ ಆರಂಭವನ್ನು ಕಾಣ್ತಾ ಇದೆ. ಕಾರಣ ಆರಂಭಿಕ ಹಂತದಲ್ಲಿ 2 ಹುದ್ದೆಗಳನ್ನಷ್ಟೇ SMS ಗೆ. ಈ ಮತ್ತೆ ಅಡ್ಡ ಚೆಂಡು, ಅದೇ ರಾಗ ಅದೇ ಹಾಡು. ಉಡುಗೊರೆ ರೂಪದ ಓಟಗಳು, ಫ್ರೀ ಪ್ಯಾಕೇಜ್ಗಳು, ಗಿಫ್ಟ್ ಹ್ಯಾಂಪರ್ಗಳು ಲಭಿಸ್ತಾ ಇದೆ. ಕ್ರಿಸ್ಮಸ್ ಹಬ್ಬದ ಉಡುಗೊರೆ ಜೊಮಾಲ್ ಕಡೆಯಿಂದ ಬರ್ತಾ ಇದೆ. ಆಟಗಾರ್ತಿಯರು ಮಾಡುವ ಕೆಲಸವನ್ನ ಎಸೆತಗಾರರು ಮಾಡಿಕೊಡ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿ ಬೆಳೆಯುವಲ್ಲಿ ಎಸೆತಗಾರರ ಪೂರಕ ಹಸ್ತಗಳು ಲಭಿಸ್ತಾ ಇದೆ. ಫ್ರೀ ಹಿಟ್ ಮುಂದುವರಿತಾ ಇದೆ. ಮತ್ತೆ ಕ್ಯಾಚ್ ಔಟ್ ಆದ್ರೂ ಕೂಡ ನಾಟ್ ಔಟ್. ಕಾರಣ ಫ್ರೀ ಹಿಟ್ನ ಲಾಭ. ಓವರ್ ಮುಕ್ತಾಯ. ಮತ್ತೆ ಸುಂದರತೆ ಎಸೆತ. ಈ ಮಧ್ಯೆ ಕ್ಲೀನ್ ಬೌಟ್. ಹುದ್ದೆಗಳ ಆಘಾತವನ್ನ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಬ್ಲಾಕ್ ಹೋರಲ್ಲಿ ಯೋಕೋಲ್ ಅಂತಾಗಿ ಬಂದಂತ ಚೆಂಡು ತನ್ಮೂಲಕವಾಗಿ ಹುದ್ದೆಗಳ ನಷ್ಟವನ್ನ ಕಾಣ್ತಾ ಇದೆ. SMS ಬ್ರಹ್ಮಾವರ ವರ್ಷಿತ ಶೆಟ್ಟಿ ನಾಯಕತ್ವದ SMS ಬ್ರಹ್ಮಾವರ, ಲಿಂಗಪ್ಪ ಅವರ ಮಾರ್ಗದರ್ಶನದಲ್ಲಿ, ವೆಂಕಟೇಶ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಸಾಗಿ ಬರುವಂತ SMS ಬ್ರಹ್ಮಾವರ. ಅರುಣ್ ಡಿಸೋಜಾ ಅವರ ಮಾರ್ಗದರ್ಶನದಲ್ಲಿ ನಿತೀಶಾ ರೋಡ್ರಿಗಸ್, ಅದೇ ರೀತಿ ರಶ್ಮಿತಾ ಶೆಟ್ಟಿ ಅವರ ನಾಯಕತ್ವದಲ್ಲಿ ಸಾಗಿ ಬಂದಂತ ಸೈಂಟ್ ಅಲೋಸಿಯಸ್ ಅಕಾಡೆಮಿ. ಮತ್ತೆ ಸುಂದರತೆ ಎಸೆತ. ನೋ ಬಾಲ್ ಅನ್ನುವಂತ ಸೂಚನೆ. ಮತ್ತೆ ಈ ಬಾರಿ ಕ್ರೇಜಿ ಬಾಯ್ ಕಾರ್ತಿಕ್ ಮಂಗಳೂರು. ಒಟ್ಟು ಮತ್ತೆ 23 23ಕ್ಕೆ ನಿನ್ನೆ ದಿನ ಆರಂಭಗೊಂಡಂತ ಪಂದ್ಯಾಟ ಇವತ್ತು 24. ನಾಳೆ ದಿನ ಕ್ರಿಸ್ಮಸ್ ಹಬ್ಬ. ಹೇಗೆ ಈ ಮಧ್ಯ ಔಟ್.
ನಿತೀಶ್ ರೋಡ್ರಿಗಸ್, ಅರುಣ್ ಎಂ ಡಿಸೋಜ ಅವರ ಬಾಲಕತ್ವ ಸಾರಥ್ಯದಲ್ಲಿ ಸಾಗಿ ಬಂದಂತ ಮಾರ್ಗದರ್ಶನದಲ್ಲಿ ಸಾಗಿ ಬಂದಂತ ರಶ್ಮಿತಾ ಶೆಟ್ಟಿ ನಾಯಕಿಯಾಗಿ ತಂಡವನ್ನು ಮುನ್ನಡೆಸಿಕೊಂಡು ಸೆಂಟ್ರಲ್ ಲೋಸಸ್ ಈ ಭಾಗದಲ್ಲಿ. ಅದೇ ರೀತಿ ವೆಂಕಟೇಶ್ ಭಟ್ ಅವರ ನಿರ್ದೇಶನ, ಲಿಂಗಪ್ಪ ಅವರ ಗರಡಿಯಲ್ಲಿ ಪಳಗಿದಂತಹ ಹುಡುಗಿಯರು ವರ್ಷಿತಾ ಶೆಟ್ಟಿ ನಾಯಕತ್ವದಲ್ಲಿ ಸಾಗಿ ಬರ್ತಾ ಇದೆ. SMS ಬ್ರಹ್ಮಾವರ ತನ್ನ ಒಟ್ಟು ಮೊತ್ತ 24. ಈ ಮಧ್ಯೆ ಲಾಫ್ಟ್ ಡ್ರೈವ್, ಈ ಮಧ್ಯೆ ಗಗನ ಚುಂಬಿ ಹೊಡೆತ ದಿನದ 2ನೇ ಷಟ್ಕ ಬರ್ತಾ ಇದೆ. ಮೊದಲ ಷಟ್ಕ ಬರ್ತಾ ಇದೆ, ದಿನದ ಮೊದಲ ಷಟ್ಕ ಬರ್ತಾ ಇದೆ. ಅಂತಿಮ ಒಂದು ಎಸೆತ ಬಾಕಿ. ಲಾಸ್ಟ್ 1 more to go. ಸ್ವಲ್ಪ ಮಟ್ಟಿಗೆ ಕ್ಷೇತ್ರಕ್ಷಣೆಯಲ್ಲಿ ಬದಲಾವಣೆ ಮಾಡಿಕೊಂಡು ಉರು ಬಿಸಿಲಿನ ನಡುವೆ ಸುಡು ಬಿಸಿಲಿನ ನಡುವೆ ಕ್ರಿಕೆಟ್ನ ಪಂದ್ಯದ ಬಿಸಿ ಏರ್ತಾ ಇದೆ. ಮೊದಲ ಪಂದ್ಯದ ರೋಚಕತೆ ಹೆಚ್ಚಿಕೊಳ್ತಾ ಇದೆ. ಮತ್ತೆ ಲೆಫ್ಟ್ ಡ್ರೈ, ಈ ಬಾರಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಔಟ್. ಮತ್ತೆ ಸಂಗಮ, ಮತ್ತೆ ಸಡಗರ, ಮತ್ತೆ ಕಲರವ. ಹುಡುಗಿಯರ ಪಾಳಯದಲ್ಲಿ ಕೇಕೆ, ಅರ್ಥಾತ್ ಸೆಂಟ್ರಲ್ ಲೋಸಸ್ ಪಾಳಯದಲ್ಲಿ ಸ್ವಲ್ಪ ಮಟ್ಟಿಗೆ ಮಂದಹಾಸ. ತನ್ನ ಒಟ್ಟು ಮತ್ತೆ 30ಕ್ಕೆ 5 ಏನಂತ ಸ್ಥಿತಿ. ಅರ್ಧಾಂಶ ಹುದ್ದೆಗಳು ಈಗಾಗಲೇ ಪವೆಲಿಯನ್ ಕಡೆಗೆ ಹೆಚ್ಚಾಗ್ತಾ ಇದೆ. ಇನ್ನೂ 5 ಹುದ್ದೆಗಳು ಕೈಯಲ್ಲಿರ್ತಾ ಯಶಸ್ಸಿನ ಯಶೋಗಾಥೆಯನ್ನ ಬಹುಶಃ 2 ಬ್ರೇಕ್ ಈ ಒಂದು ಓವರಲ್ಲಿ ಮಮತಾ ಪಡ್ಕೊಂಡ್ರು. ಮೊದಲ ಎಸೆತಕ್ಕೆ ಹಾಗೂ ಕೊನೆಯ ಎಸೆತಕ್ಕೆ ಹುದ್ದೆಗಳನ್ನು ಪಡ್ಕೊಂಡ್ರು ಮಮತಾ. ವರ್ಷಿತಾ ತಮ್ಮ ಗದ್ದರ ಮೊದಲ ಪಂದ್ಯಕೂಟದ 4ನೇ ಓವರ್ಗೆ ಚಾಲ್ತಿ. ಸ್ಲೋವರ್ ಡೆಲಿವರಿ, ಲೆಕ್ಕಟ ಸ್ವಲ್ಪ ಮಟ್ಟಿಗೆ ಒಳ ತಿರುವನ್ನ ಕಾಣ್ತಾ ಇದೆ. ಒಂಟಿ ಓಟದ ಮುಖ್ಯವಾಗಿ ತನ್ನ ಒಟ್ಟು ಮತ್ತೆ 31. ಸ್ವಲ್ಪ ಮಟ್ಟಿಗೆ ಟೆಂಪಲ್ ಕಾಲೇಜ್ ಮೈದಾನದಲ್ಲಿ ಚೀನಾದ ಮಹಾಗೋಡೆಯನ್ನು ಕಟ್ಟಿಕೊಳ್ತಾ ಇದೆ ಸೆಂಟ್ರಲ್ ಲೋಸಸ್ ಅಕಾಡೆಮಿ. ವಿರುದ್ಧವಾಗಿ SMS ಬ್ರಹ್ಮಾವರ. ಮತ್ತೆ ಜರ್ಸಿ ನಂಬರ್ 7 ಮತ್ತೆ ಕಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಚೆಂಡಿನ ಗತಿ ಪರಿವರ್ತನೆಯನ್ನ ಮಾಡ್ಕೊಂಡು ನೋಡ್ರು. ಒಂಟಿ ಓಟದ ಮುಖ್ಯವಾಗಿ ತನ್ನ ಒಟ್ಟು ಮೊತ್ತ 32. SMS ಬ್ರಹ್ಮಾವರ. ವಾಲ್ ಆಫ್ ಚೈನಾ ಇಸ್ ವರ್ಕಿಂಗ್ ಇನ್ ದಿ ಪಾಂಪೆ ಕಾಲೇಜ್ ಗ್ರೌಂಡ್. ಭದ್ರ ಕೋಟೆಯನ್ನು ಕಟ್ಟಿಕೊಳ್ತಾ ಇದೆ, ಚೀನಾದ ಮಹಾಗೋಡೆಯನ್ನು ಕಟ್ಟಿಕೊಳ್ತಾ ಇದೆ. ಮೈದಾನದ ಒಳಭಾಗದಲ್ಲಿ ಚಕ್ರವನ್ನು ಕಟ್ಟಿಕೊಂಡು ಎದುರಾಳಿ ಸೆಂಟ್ರಲ್ ಲೋಸಸ್ ಅಕಾಡೆಮಿ ತಂಡವನ್ನು ಕಟ್ಟಿಹಾಕುವ ನಿಟ್ಟಿನಲ್ಲಿ ಭಗೀರಥ ಪ್ರಯತ್ನವನ್ನು ಮಾಡ್ತಾ ಇದೆ. ತನ್ನ ಒಟ್ಟು ಮೊತ್ತ 33. 3 ನೆಲ್ಸನ್ ಇನ್ ಆಪರೇಷನ್. 33ಕ್ಕೆ 5. ಸುಂದರತೆ ಹೊಡೆತಗಳು ಬರ್ತಾ ಇದೆ. ಡಿಬೆಕ್ಸ್ ಎಕ್ಸ್ಟ್ರಾ ಕವರ್ನರ್ ಭಾಗದಲ್ಲಿ ಒಂಟಿ ಓಟಗಳು ಬರ್ತಾ ಇದೆ. 34ಕ್ಕೆ ನೆಗೆತಾ ಇದೆ. ಅಂಕಿ ಪಟ್ಟಿ ಬೆಳೀತಾ ಇದೆ. 34ಕ್ಕೆ 5. ತನ್ಮೂಲಕವಾಗಿ ಕೊನೆ 2 ಎಸೆತಗಳು ಬಾಕಿ. ಜರ್ಸಿ ನಂಬರ್ 7ಕ್ಕೆ ಮೊನ್ನೆ ತರ ವಿದಾಯ ಘೋಷಿಸಿತ್ತು BCCI. ಮಹೇಂದ್ರ ಸಿಂಗ್ ಧೋನಿ ಅವರ ಜರ್ಸಿ ನಂಬರ್. 3 ಪ್ರತಿಷ್ಠಿತ ಟ್ರೋಫಿಯನ್ನ ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟ ಮಹಾನ್ ನಾಯಕ, ಭಾರತ ಕಂಡಂತ ಅಪ್ರತಿಮ ನಾಯಕ ಅಜಿತ್ ವಾಡೇಕರ್. ನಂತರದಲ್ಲಿ ಅಜರುದ್ದೀನ್, CK ನಾಯ್ಡು, ಸೌರವ್ ಗಂಗೂಲಿ. ಆದರೆ ಯಶಸ್ಸಿನ ಯಶೋಗಾಥೆಯನ್ನು ಬರೆದಂತ ನಾಯಕ ಇದರದ್ದು ಬಹುಶಃ ಮಹೇಂದ್ರ ಸಿಂಗ್ ಧೋನಿ, ಜರ್ಸಿ ನಂಬರ್ 7. ಈ ಮಧ್ಯೆ ಕಟ್ ಮಾಡುವ ಪ್ರಯತ್ನಗಳು ಬರ್ತಾ ಇದೆ. ಡಿಪಿಕ್ಸ್ ಎಕ್ಸ್ಟ್ರಾ ಕವರ್ ಮೇಲ್ಭಾಗದಲ್ಲಿ ಒಂಟಿ ಓಟಕ್ಕೆ ಮಾತ್ರ ಅವಕಾಶ. ತನ್ನ ಒಟ್ಟು ಮೊತ್ತ 35.
ಒಂದು ವಿಶ್ವಕಪ್, ಒಂದು 2020 ವಿಶ್ವಕಪ್, ಒಂದು ಚಾಂಪಿಯನ್ಸ್ ಟ್ರೋಫಿ, ಹೀಗೆ ಐಸಿಸಿಯ ಪ್ರತಿಷ್ಠಿತ 3 ಟ್ರೋಫಿಯನ್ನು ಗೆಲ್ಲಿಸಿಕೊಟ್ಟ ನಾಯಕ, ಕೂಲ್ ಕ್ಯಾಪ್ಟನ್. ಮತ್ತೆ ಮಮತಾ ತಮ್ಮ ಕಂಚಿನ ಮೊದಲ ಓವರಲ್ಲಿ ಕೇವಲ 8 ಓಟವನ್ನು ಬಿಟ್ಟುಕೊಟ್ಟು 2 ಹುದ್ದೆಯನ್ನು ಪಡ್ಕೊಂಡ್ರು ಮಮತಾ. ಮತ್ತೆ ತಮ್ಮ ಕಂಚಿನ 2ನೇ ಓವರ್ಗೆ ಪಂದ್ಯ ಕೊಡಿದ ಅಂತಿಮ ಓವರ್. ಈ ಮಧ್ಯೆ ಖಾಲಿ ಜಾಗದಲ್ಲಿದ್ದ ಚೆಂಡು ತಡೆಯುವ ಪ್ರಯತ್ನಗಳು ಬರ್ತಾ ಇದೆ, ಆದರೆ ಗೋಡೆಯಲ್ಲಿ ಬಿರುಕು ಮೂಡ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಡಿಪ್ ಮಿಡ್ ವಿಕೆಟ್, ಲಾಂಗ್ ಆನ್ ಮೇಲ್ಭಾಗದಲ್ಲಿ ಗೋಡೆಯಲ್ಲಿ ಬಿರುಕು, ಕ್ರಾಕ್ ಇನ್ ದ ವಾಲ್. ಈ ಮಧ್ಯೆ ಕ್ಲೀನ್ ಬಾಲ್, ಮಮತಾ ಅವರ ಚೆಂಡು ಬಹಳಷ್ಟು ಒಳಚಿರುವನ ಕಾಣ್ತದೆ. ಇನ್ಸ್ವಿಂಗ್ ಮಾದರಿ ಎಸೆತಗಾರಿಕೆ. ಕೆಎಫ್ಸಿ ಚಿನ್ನಿಗೋಳಿ 26 ವರ್ಷಗಳ ಹುಟ್ಟಿದಂತಹ ಒಂದು ಸಂಸ್ಥೆ. ಕ್ರಿಕೆಟ್ ಅನ್ನ ಉಸಿರಾಗಿಸಿಕೊಂಡು, ಕ್ರಿಕೆಟ್ ಅನ್ನ ಬದುಕನ್ನಾಗಿಸಿಕೊಂಡು ಗಣೇಶ್ ಅವರ ಸಾರಥ್ಯದಲ್ಲಿ ಸಾಗಿ ಬಂದಂತ ಕೆಎಫ್ಸಿ ಸಮಾನ ಮನಸ್ಕ ತಂಡವನ್ನು ಕಟ್ಟಿಕೊಂಡು 26 ವರ್ಷಗಳ ಕಾಲ ನಿರಂತರವಾಗಿ ಕ್ರಿಕೆಟಿಗಾಗಿ ಏನನ್ನಾದರೂ ಮಾಡಬೇಕು ಎನ್ನುವಂತ ತುಡಿತ ಹಂಬಲ ಇವತ್ತು ಸಾಕಾರಗೊಳ್ತಾ ಇದೆ. ವನಿತಾ ಕ್ರಿಕೆಟ್ನ ಆಯೋಜನೆಯ ಮುಖ್ಯವಾಗಿ ನಿನ್ನೆ ದಿನ ಶುಭಾರಂಭವನ್ನು ಕಂಡಿತ್ತು. ಈ ಮತ್ತೆ ಲೆಕ್ಕಟರ್ ಆಫ್ ಗಟರ್ ಮಾದರಿ ಎಸೆತಗಳು ಬರ್ತಾ ಇದೆ. ಸುಂದರತೆ ಎಸೆತಗಳು ಮಮತಾ ಕಡೆಯಿಂದ ಬರ್ತಾ ಇದೆ. ತನ್ಮೂಲಕವಾಗಿ ತಂಡದ ಒಟ್ಟು ಮತ್ತೆ 39. ಒಂಟಿ ಓಟಗಳು ಬರ್ತಾ ಇದೆ. ತಂಡ ಒಟ್ಟು ಮೊತ್ತ 4 ದಶಕ 40. ಈ ಒಂದು 4 ವರ್ಷದ ಇತಿಹಾಸವನ್ನ ನೋಡಿದ್ರೆ, ಅವಲೋಕನವನ್ನು ಮಾಡಿದ್ರೆ, ಬಹುಶಃ ಪಂದ್ಯ ಕೊಡದ ಹಿಂದೆ ಮಾಸ್ಟರ್ ಮೈಂಡ್, ಕೀ ಪ್ಲೇಯರ್ ಎಪಿ ಭಟ್, ಅನಂತ ಪದ್ಮನಾಭ ಭಟ್ ನಿನ್ನೆ ದಿನ ಸಂಭ್ರಮದಲ್ಲಿ ನಮ್ಮೊಂದಿಗೆ ಸಂತಸವನ್ನು ಹಂಚಿಕೊಂಡ್ರು. ನಲವತ್ತು ಮತ್ತೆ ಓವರ್ನ ಮುಕ್ತಾಯ ಕಂಡ 30 ಎಸೆತ 40 ಓಟವನ್ನು ಕಲೆ ಹಾಕ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕಠಿಣ ಗುರಿ, ಆದರೂ ಕೂಡ ಸುಲಭ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಎದುರಾಳಿ ಪಾಳ SMS ಬ್ರಹ್ಮಾವರ ಕೂಡ ಅಷ್ಟೇ ಬಲಿಷ್ಠ ಬಲಾಢ್ಯ. 40 ಓಟವನ್ನ ಯಾವ ರೀತಿ ಬೆಂಬತ್ತಾರೆ, 40ರ ಓಟವನ್ನ ಯಾವ ರೀತಿ ನಿಯಂತ್ರಿಸ್ತಾರೆ ಕಾದು ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಬಹುಶಃ ಕುತೂಹಲ ಎಲ್ಲರಲ್ಲೂ ಇದೆ. ಬೆಳಗಿನ ಶುಭಗಳಲ್ಲಿ ಭಾನುವಾರದ ರಜಾ ದಿನದ ಸಭೆಯಲ್ಲಿ ಎಲ್ಲ ಕ್ರಿಕೆಟ್ ಬಂಧುಗಳು ನಮ್ಮೊಂದಿಗೆ ಜೊತೆಯಾಗ್ತಾ ಇದ್ದಾರೆ, ಪಾಲುದಾರರಾಗ್ತಾ ಇದ್ದಾರೆ. ಈ ಒಂದು ಮಹೋನ್ನತ ಕ್ರೀಡಾ ಹಬ್ಬ, ಕ್ರೀಡಾ ಜಾತ್ರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ತರವನ್ನ ನೆನಪಿಸಿಕೊಳ್ತವೆ. ಬಹಳಷ್ಟು ಸುಂದರತೆಯ ಬಣ್ಣ ಬಣ್ಣದ ಜರ್ಸಿಯನ್ನು ಧರಿಸಿದಂತ ಆಟಗಾರ್ತಿಯರು ಮೈದಾನದ ಒಳಭಾಗದಲ್ಲಿ, ಮೈದಾನದ ಹೊರಭಾಗದಲ್ಲಿ ಬಹಳಷ್ಟು ಧ್ವಜಗಳ ಚಿತ್ತಾರ, ಮೂಲ ಮೂಲೆಯಲ್ಲಿ ನಮ್ಮವರ ಜಾಹೀರಾತು ಫಲಕನ್ನು ನೆನಪಿಸುವಂತ ಬಣ್ಣದ ಚಿತ್ತಾರದ ಮುಖ್ಯವಾಗಿ ಈ ಭಾಗಕ್ಕೆ ಪಾಂಪೆ ಕಾಲೇಜ್ ಮೈದಾನಕ್ಕೆ ಕಾಮನ ಬಿಲ್ಲಿನ ಸ್ಪರ್ಶ, ವಿಬ್ಜಾರ್, ವೈಲೆಟ್, ಇಂಡಿಗೋ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಈ ರೀತಿಯ ಸಪ್ತವರ್ಣದ ಸಿಂಚನ. 40ರ ಸವಾಲು 30 ಎಸೆತ ಕಾದು ನೋಡಬೇಕಾಗಿದೆ. ವಿದ್ಯಮಾನದಲ್ಲಿ ನಮ್ಮೊಂದಿಗೆ ಸನ್ಮಿತ್ರ ನನ್ನ ಆತ್ಮೀಯ ಗೆಳೆಯ ವಿಘ್ನೇಶ್ ಶಣೈ ಬಲ್ಮಣ್. ಮುಂದಿನ ಹಂತದಲ್ಲಿ ಅಂಕ್ಯರ್ಜ ಬಟ್ಟೆಯಲ್ಲಿ ಹರೀಶ್ ಕೋಟೆ, ಅಮಿತ ಕೊರ್ಮಿಲು, ರನ್ ರೇಟ್ ಅಪ್ಡೇಟ್ ವಿಭಾಗದಲ್ಲಿ ಮಿಥುಲ್ ಬ್ರಾಕ್ಸ್. ಅದೇ ರೀತಿ ಪಂದ್ಯಕೂಟದ ನೇರ ಪ್ರಸಾರ ಮಾಡಿಕೊಳ್ತಾ ಇದೆ M9 ಸ್ಪೋರ್ಟ್ಸ್. ಓಟಗಳು ಶ್ರೀಶ ಸರ್, ಕಿನ್ನಿಗೋಳಿ
ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲೇ ಸಾಗಿ ಬರುವಂತ ವ್ಯವಸ್ಥಿತ ಶಿಸ್ತಿನ ಪಂದ್ಯಾಕೂಟ ವನಿತಾ ಕ್ರಿಕೆಟ್ KFC KPLಗಾಗಿ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 90ರ ದಶಕದಲ್ಲೇ ಕ್ರಿಕೆಟ್ ಜಗತ್ತಿಗೆ ಪಾದಾರ್ಪಣೆಗೊಂಡಂತ ಕಿನ್ನಿಗೋಳಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಅಂದಿನ ದಿಗ್ಗಜ ತಂಡಗಳು ಪ್ಯಾರಡೈಸ್ ಬನ್ನಂಜೆ, ಬ್ಲೂ ಸ್ಟಾರ್ ಶಿರ್ವ, ಚಕ್ರವರ್ತಿ ಕುಂದಾಪುರ, ಪಡುಬಿದ್ರೆ ಫ್ರೆಂಡ್ಸ್, ವೀರ ಕೇಸರಿ ಈ ರೀತಿಯ ತಂಡಗಳು ಟೆನ್ನಿಸ್ ಬಾಲ್ ಕ್ರಿಕೆಟ್ ನಲ್ಲಿ ಇತಿಹಾಸ ಸೃಷ್ಟಿಸಿದಾಗ ಕಿನ್ನಿಗೋಳಿ ಪರಿಸರದ ಯುವಕರ ತಂಡ ಅಂದಿನ ದಿನಗಳಲ್ಲಿ ಕ್ರಿಕೆಟ್ ಜಗತ್ತಿನಲ್ಲಿ ಪಾರುಪತ್ಯವನ್ನು ಮೆರೆದಿತ್ತು. ಆ ಬಳಿಕ ಇತಿಹಾಸವನ್ನು ಕೂಡ ಸೃಷ್ಟಿಸಿಕೊಂಡಿತ್ತು. ಆರಂಭಿಕ ಸೆಷನ್ ಅಲ್ಲೇ ಸೈಂಟ್ ಅಲೋಷಿಯಸ್ ಅಕಾಡೆಮಿ 40 ಓಟಗಳನ್ನು ದಾಖಲಿಸಿಕೊಂಡಿದೆ. ಈ ಬಾರಿ 41ರ ಟಾರ್ಗೆಟ್ SMS ಬ್ರಹ್ಮಾವರದ ತಂಡಕ್ಕೆ. ರಶ್ಮಿತಾ ಆರಂಭಿಕ ಎಸೆತ ವೈಡ್ ಬಾಲ್ ಎನ್ನುವ ತೀರ್ಪು ಈ ನಿಟ್ಟಿನಲ್ಲಿ ಕಾಟ ಆರಂಭಗೊಳ್ತಾ ಇದೆ. ಎಕ್ಸ್ಟ್ರಾಸ್ಗಳ ಮುಖಾಂತರವಾಗಿ SMS ಕಾಟ ಆರಂಭಿಸಿಕೊಳ್ತಾ ಇದೆ. ಮತ್ತೆ ರಶ್ಮಿತಾ ಈ ಬಾರಿ ಮತ್ತೆ ಎಡವಿಕೆ, ಮತ್ತೆ ಎಕ್ಸ್ಟ್ರಾಸ್ಗಳು ಹುಡುಗರ ರೂಪದ ಓಟಗಳು ಈ ಒಂದು ಹಂತದಲ್ಲಿ SMS ಗೆ ಲಭಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ 2 for without loss. ದುರ್ಗಾ ಸ್ಟ್ರೈಕರ್ ಅಂಡಲ್ಲಿ ನಾನ್ ಸ್ಟ್ರೈಕರ್ ಅಂಡಲ್ಲಿ ಸಂಧ್ಯಾ ಪರಿಚಯ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಬೀಸುವ ಯತ್ನ, ಸ್ಟೆಪ್ ಔಟ್ ಮಾಡಿ ಬೀಸುವ ಯತ್ನ, ಸಿಂಗಲ್ಸ್. ಈ ನಿಟ್ಟಿನಲ್ಲಿ ದುರ್ಗಾ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಆರಂಭಿಕ ಎಸೆದ ಮುಕ್ತಾಯಕ್ಕೆ SMS ಗಳಿಕೆ. ಮೂರು ಓಟಗಳು. ಮತ್ತೆ ಶಾಡಾಗಿ ಬಂದಂತ ಚೆಂಡು ಕಟ್ ಮಾಡುವ ಯತ್ನ, ದಾಂಡಾಗಿ ಚೆಂಡಿಗೆ ಯಾವುದೇ ಸಂಬಂಧ ಏರ್ಪಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. 41ರ ಟಾರ್ಗೆಟ್ ಅನ್ನು ಬೆನ್ನಡ್ತಕ್ಕಂಥ SMS ಆರಂಭಿಕ 2 ಎಸೆತಗಳ ಮುಂದೆ 3 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತೆ 3ನೇ ಬಾರಿಗೆ ರಶ್ಮಿತಾ. ಮತ್ತೆ ಶಾಡಾಗಿ ಬಂದಂತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಈ ಬಾರಿ ಬುತ್ತಿಕಾಯಿ ಸೇರ್ತಾ ಇಲ್ಲ. 1 ಓಟ. ದ್ವಿತೀಯ ಓಟಕ್ಕೆ ಅವಕಾಶ ಲಭಿಸ್ತಾ ಇದೆ. 2 ಓಟಗಳ ಹೆಚ್ಚುವರಿಕೆಯೊಂದಿಗೆ ತನ್ನ ಮೊತ್ತ ಕೂಡ 5 ಓಟಗಳು ಮುಕ್ತಾಯಗೊಂಡಂತ ಆರಂಭಿಕ 3 ಎಸೆತಗಳ ಮುಂದೆ 8ರ ಸರಾಸರಿಯಲ್ಲಿ ಸಾಗಬೇಕಾದಂತ ಅನಿವಾರ್ಯತೆ SMS ಬ್ರಹ್ಮಾವರದ ತಂಡಕ್ಕೆ. ಸಾಕಷ್ಟು ಡಾಟ್ ಬಾಲ್ಗಳು, ಉದ್ದರಿಗಳ ಅವಶ್ಯಕತೆ ಈ ಒಂದು ಹಂತದಲ್ಲಿ ಸೈಂಟ್ ಅಲೋಷಿಯಸ್ ಕ್ರಿಕೆಟ್ ಅಕಾಡೆಮಿ ತಂಡಕ್ಕೆ. ಮತ್ತೆ 4ನೇ ಬಾರಿಗೆ ಮತ್ತೆ ಶಾಡಾಗಿ ಬಂದಂತ ಚೆಂಡು ಕಟ್ ಮಾಡುವಲ್ಲಿ ಯಶಸ್ಸನ್ನು ಕರ್ಕೊಂಡ್ರು. ಮಧ್ಯೆ ಕ್ರಾಸ್ ಮೇಲ್ಭಾಗದಲ್ಲಿ ಬೌಂಡರಿ. ದ್ವಿತೀಯ ಸೆಷನ್ ಆರಂಭಿಕ ಬೌಂಡರಿ ಸಂಧ್ಯಾ ದಾನ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಕ್ಷೇತ್ರ ರಕ್ಷಕರ ಜಮಾವಣೆಯ ಲಾಭವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಮತ್ತೆ 5ನೇ ಬಾರಿಗೆ ರಶ್ಮಿತಾ ಟು ಸಂಧ್ಯಾ. ಮತ್ತೆ ಬ್ಲಾಕ್ಗಳಲ್ಲಿ ಬಿದ್ದಂತ ಚೆಂಡು ಈ ಬಾರಿ ಗತಿ ಪರಿವರ್ತನೆ ಎಸೆತಗಾರಿಕೆ. ಮತ್ತೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ತನ್ನ ಮೊತ್ತ ಕೂಡ 9 ಓಟಗಳು ಅಂತಿಮ ಬಾರಿ. ಮತ್ತೆ ಪೂರ್ಣದಲ್ಲಿ ಬಿದ್ದಂತ ಚೆಂಡು ಈ ತರ ಮಧ್ಯೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಶರ್ಕ. ಸಂಧ್ಯಾ ದಾನ ಮುಖಾಂತರವಾಗಿ ಶರ್ಕ ಕೂಡ ಈ ಒಂದು ಹಂತದಲ್ಲಿ ದಾಖಲಾತಿಗೊಳ್ತಾ ಇದೆ. ರಶ್ಮಿತಾ ಹೇಳಿದಂತ ಆರಂಭಿಕ ಓವರ್ನಲ್ಲಿ 15 ಓಟಗಳು ಸಾಗಿ ಬರ್ತಾ ಇದೆ. 15 for without loss after the completion of first over. 41ರ ಟಾರ್ಗೆಟ್ ಆರಂಭಿಕ ಹಂತದಲ್ಲಿ ಮೊದಲ ಓವರ್ ಮುಕ್ತಾಯಕ್ಕೆ 15ಕ್ಕೆ 1. ಇನ್ನು 24 ಎಸೆತಗಳ ಮುಂದೆ 26 ಓಟದ ಅವಶ್ಯಕತೆ. ಮತ್ತೆ ಗ್ಲಿಯಾನಾ ಎಸೆತಗಾರಿಕೆ ವಿಭಾಗದಲ್ಲಿ ಸೈಂಟ್ ಅಲೋಷಿಯಸ್ಗಳ ಪರವಾಗಿ. ಮತ್ತೆ ಜಾಣ್ಮೆ ಹೊಡೆತ ವೈಡ್ ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟ. ದ್ವಿತೀಯ ಓಟಕ್ಕೆ ಕೂಡ ಈ ಒಂದು ಸಂದರ್ಭದಲ್ಲಿ ಗಳಿಸಿಕೊಳ್ತಾ ಇದೆ. 2 ಓಟಗಳ ಹೆಚ್ಚುವರಿಕೆ. ಈ ನಿಟ್ಟಿನಲ್ಲಿ ತಂಡ ಮೊತ್ತ ಕೂಡ
17 ಓಟಗಳು. KFC KPL ಯಶಸ್ವಿಯಾಗಿ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಸ್ಟೆಪ್ ಔಟ್ ಮಾಡಿ ಬೀಸುವ ಯತ್ನ ಯಶಸ್ಸು ಕಂಡುಕೊಂಡ್ರು ಕೂಡ ಕೇವಲ ಒಂಟಿಗೆ ಅವಕಾಶ ಲಭಿಸ್ತಾ ಇದೆ. ಲೆಕ್ಕಾಚಾರದ ಆಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ SMS ಗಳ ಪರವಾಗಿ. ತರ ಮೊತ್ತ ಸದ್ಯದ ಪರಿಸ್ಥಿತಿಯಲ್ಲಿ 18 ಓಟಗಳು. ಇನ್ನು ಕೂಡ 23 ಓಟದ ಅವಶ್ಯಕತೆ 22 ಎಸೆಗಳ ಮುಂದೆ. ಮತ್ತೆ ಜಾಣ್ಮೆ ಎಸೆಗಾರಿಕೆ ಗೋಕುಲಲ್ಲಿ ಬಿದ್ದಂತ ಚೆಂಡು ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. 21 ಎಸೆಕ್ಕೆ 23 ಓಟದ ಅವಶ್ಯಕತೆ. ಗ್ಲೇವನ 4ನೇ ಬಾರಿಗೆ ರೈಟ್ ಹ್ಯಾಂಡ್ ವಿಕೆಟ್ ಮಾದರಿಯಾಲೆ. ಮತ್ತೆ ಪೂರ್ಣದಲ್ಲಿ ಬಿದ್ದಂತ ಚೆಂಡು ಕ್ಷಣಕಾಲ ಗಾಳಿಯಾಲೆ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಈತನ ಮಧ್ಯೆ ಸುಂದರದ ಕ್ಷೇತ್ರ ರಕ್ಷಣೆ ಕೂಡ. ಒಂಟಿ ಓಟದ ಅವಕಾಶ ಕೂಡ ಈ ಒಂದು ಸಂದರ್ಭದಲ್ಲಿ ಲಭಿಸ್ತಾ ಇದೆ. ಒಂಟಿಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 19 ಓಟಗಳು. ಮತ್ತೆ 5ನೇ ಬಾರಿಗೆ ಮತ್ತೆ ಸ್ಟೆಪ್ ಔಟ್ ಮಾಡಿ ಬೀಸುವ ಯತ್ನ. ಒಂಟಿಗಳ ಮುಖಾಂತರವಾಗಿ 2 ದಶಕ 20 ಓಟಗಳು ದಾಖಲಿಸಿಕೊಳ್ತಾ ಇದೆ SMS. ದ್ವಿತೀಯ ಓವರ್ನ ಅಂತಿಮ 1 ಎಸೆ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ಗ್ಲೇನ ಅಂತಿಮ ಎಸೆತಕ್ಕಾಗಿ ಜಾಣ್ಮೆ ಎಸೆಗಾರಿಕೆ ತಟ್ಟಿ ಮುಟ್ಟಿ ಓಡುವ ಯತ್ನ. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂಟಿ ಓಟದ ಅವಕಾಶದೊಂದಿಗೆ ಆರಂಭಿಕ 2 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ ಕೂಡ 21 ಓಟಗಳು. ಇನ್ನು 18 ಎಸೆಗಳ ಮುಂದೆ 20 ಓಟದ ಅವಶ್ಯಕತೆ SMS ಬ್ರಹ್ಮಾವರದ ತಂಡಕ್ಕೆ. ಆರಂಭಿಕ 2 ಓವರ್ 12 ಎಸೆಗಳ ಮುಂದೆ 21 ಓಟ ದಾಖಲಿಸಿಕೊಳ್ತಾ ಇದೆ. 18 ಎಸೆಗಳ ಮುಂದೆ 20 ಓಟದ ಅವಶ್ಯಕತೆ. ಮತ್ತೆ ನೇರ ಹೊಡೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಈತನ ಮಧ್ಯೆ ಕ್ಷೇತ್ರ ರಕ್ಷಣೆಯಲ್ಲಿ ಹೊಡೆದಿಕ್ಕೆ ಕಂಡುಕೊಂಡು ಮತ್ತೆ ಬೌಂಡರಿ. ಚುರುಕಿನ ಗತಿಯ ಕ್ಷೇತ್ರ ರಕ್ಷಣೆ ಅವಶ್ಯಕತೆ ಈ ಒಂದು ಹಂತದಲ್ಲಿ ಸೈಂಟ್ ಗಳಿಗಿತ್ತು. ಈ ಸಂದರ್ಭದಲ್ಲಿ ಎಡವಿಕೆಯನ್ನು ಕಂಡುಕೊಂಡು ಲಾಂಗ್ ಆನ್ ಮೇಲ್ಭಾಗದ ಕ್ಷೇತ್ರ ರಕ್ಷಕರು 4 ಓಟಗಳಿಗೆ ಅವಕಾಶ ಕೂಡ ಮಾಡಿಕೊಟ್ರು. ಶರಣ್ಯ ತೃತೀಯದ ದ್ವಿತೀಯ ಎಸೆತಕ್ಕಾಗಿ ಚೆಂಡಿಗೆ ತಿರುವು ನೀಡಬಲ್ಲದ ಎಸೆಗಾಟ. ಮತ್ತೆ ಚೆಂಡು ಮತ್ತೆ ಷಡ್ಕ ಸಂಧ್ಯಾದಾನ ಮುಖಾಂತರವಾಗಿ ಇನ್ನಿಂಗ್ಸ್ನ ದ್ವಿತೀಯ ಷಡ್ಕ ಕೂಡ ಈ ಒಂದು ಸಂದರ್ಭದಲ್ಲಿ ದಾಖಲಾತಿಗೊಳ್ತಾ ಇದೆ. ತಂಡದ ಮೊತ್ತ ಕೂಡ 31 ಓಟಗಳು. 10 ಓಟದ ಅವಶ್ಯಕತೆ ಬಾಕಿ ಉಳಿದಂತ 16 ಎಸೆಗಳ ಮುಂದೆ. ಮತ್ತೆ ಶರಣ್ಯ ಈತ ಮತ್ತೆ ಲೋವರ್ ಫುಲ್ ಟಾಸ್ ಎಸೆತ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಒಂಟಿ ಓಟದ ಅವಕಾಶ ಕೂಡ ಒಂದು ಅಂತ ಲಭಿಸ್ತಾ ಇದೆ. ಒಂಟಿಯ ಮುಖಾಂತರವಾಗಿ ತನ್ನ ಮೊತ್ತ 32ಕ್ಕೆ ಲಗ್ಗೆ ಇಟ್ಕೊಳ್ತಾ ಇದೆ. 9 ಓಟದ ಅವಶ್ಯಕತೆ. ಲೆಕ್ಕಾಚಾರದ ಆಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ SMS ಬ್ರಹ್ಮಾವರದ ಪರವಾಗಿ. ಮತ್ತೆ ಸ್ಲೋವರ್ ಎಸೆತ ಈತರ ಮಧ್ಯೆ ಒಂದು ಓಕೆ ಸರ್. 8 ಓಟದ ಅವಶ್ಯಕತೆ 14 ಎಸೆಗಳ ಮುಂದೆ. ಮತ್ತೆ ಲೋವರ್ ಫುಲ್ ಟಾಸ್ ಎಸೆದ ಮತ್ತೆ ತೃತೀಯ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸ್ತಾ ಇದೆ. ಈ ಒಂದು ಓವರ್ನಲ್ಲಿ ಸಾಕಷ್ಟು ಓಟಗಳು, 2 ಬೌಂಡ್ರಿ, 1 ಷಡ್ಕಗಳ ಮುಖಾಂತರವಾಗಿ 16 ಓಟಗಳಿಗೆ ಅವಕಾಶ ಲಭಿಸ್ತಾ ಇದೆ. 5 ಎಸೆಗಳ ಮುಂದೆ ಕೇವಲ 4 ಓಟದ ಅವಶ್ಯಕತೆ SMS ಬ್ರಹ್ಮಾವರದ ತಂಡಕ್ಕೆ.
ಮತ್ತೆ ಸ್ಟೆಪ್ ಔಟ್ ಮಾಡಿ ಬೀಸುವ ಯತ್ನ, ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಈ ಬಾರಿ ಕೂಡ ಬುತ್ತಿ ಕೈ ಸೇರ್ತಾ ಇಲ್ಲ. ಒಂಟಿ ಓಟ ದ್ವಿತೀಯ ಓಟಕ್ಕೂ ಕೂಡ ಏನಂತಲೇ ಅವಕಾಶ ಲಭಿಸ್ತಾ ಇದೆ. 2 ಓಟಗಳ ಹೆಚ್ಚುವರಿಕೆ. ತಂಡದ ಮೊತ್ತ ಕೂಡ 39 ಓಟಗಳು. 2 ಓವರ್ಗಳ ಮುಕ್ತಾಯಕ್ಕೆ 21 ಓಟಗಳನ್ನು ದಾಖಲಿಸಿಕೊಂಡಿತ್ತು. ತೃತೀಯ ಓವರ್ನಲ್ಲಿ 18 ಓಟಗಳಿಗೆ ಅವಕಾಶ ಲಭಿಸಿದ್ರ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 39ಕ್ಕೆ ಲಗ್ಗೆ ಇಟ್ಕೊಳ್ತಾ ಇದೆ. ಅಂತಿಮ 12 ಎಸೆತ, ಕೇವಲ 2 ಓಟದ ಅವಶ್ಯಕತೆ. ಸರಾಸರಿ ರನ್ದಾಣ 1ರಂತೆ ಸಾಗಿ ಬರಬೇಕಾದಂತ ಅನಿವಾರ್ಯತೆ SMS ಬ್ರಹ್ಮಾವರದ ತಂಡಕ್ಕೆ. ಚೈತ್ರ ಮತ್ತೆ ಹೊಸಗಾರಿಕೆ ಭಾಗದಲ್ಲ ಮತ್ತೆ ಬೀಸುವ ಯತ್ನ, ಔಟರ್ ಏಜ್ ಮುಖಾಂತರವಾಗಿ ಒಂಟಿ ಓಟ. ಪಂದ್ಯಾಟ ಸಮಬಲಗೊಳ್ತಾ ಇದೆ. ಮೊತ್ತ 40, ಕೇವಲ 1 ಓಟದ ಅವಶ್ಯಕತೆ ಈ ಒಂದು ಹಂತದಲ್ಲೇ. ಮತ್ತೆ ಚೈತ್ರ ನೋಬಾಲ್ ಎನ್ನುವ ತೀರ್ಪು ಈ ಮಧ್ಯೆ SMS ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. 6 ಅಂಕಗಳೊಂದಿಗೆ ಎ ಪೋಲಿನ ಅಗ್ರಸ್ಥಾನಿಯಾಗಿ ಕೂಡ ಹೊರಹೊಮ್ತಾ ಇದೆ. ಮುಕ್ತಾಯಗೊಂಡಂತ ಪಂದ್ಯದ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ SMS ಬ್ರಹ್ಮಾವರದ ಎಸೆತಗಾರ್ತಿ ಮಮತಾ 2 ಓವರ್ಗಳ ಎಸೆತಗಾರಿಕೆಯಲ್ಲಿ 13 ಓಟಗಳಿಗೆ ಅವಕಾಶ ನೀಡಿ 3 ಪ್ರಾಮುಖ್ಯತೆ ಉದ್ದರಿಯನ್ನು ಪಡ್ಕೊಂಡಿದ್ರು. ಮಮತಾ ಫ್ರಮ್ SMS ಬ್ರಹ್ಮಾವರ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ಗೆ ಆಯ್ಕೆ ಆಗ್ತಾ ಇದ್ದಾರೆ.